ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಮ್ದು ಒಂದು ಇವತ್ತಿನ ಜರ್ನಿ ಮದಗ ಮಾಸೂರಲ್ಲಿ ತುಂಬಾನೇ ರೋಮಾಂಚಕವಾದ ಕಥೆಗಳು ಇದೆ. ಮತ್ತೆ ಅಲ್ಲಿ ನಡೆದಂತ ರಿಯಲ್ ಕತೆ, ಮತ್ತೆ ಅಲ್ಲಿ ಏನ್ ಅಲ್ಲಿ ಹಿಸ್ಟ್ರಿ ಯಾವ ರೀತಿ ಇದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಚೇತನ್ ಬ್ರೋ. ಇವಾಗ ಬಂದಿದ್ದೀವಿ ಮದಗದಲ್ಲಿ ಕೆಂಚಮ್ಮ ಮತ್ತು ಇಲ್ಲಿ ಕೆರೆಯ ಒಂದು ಕತೆ ಇದೆ, ಅದು ರಿಯಲ್ ಕತೆ. ಇವಾಗ ನಾವು ಹಂಪಿಯಲ್ಲಿ ನೋಡ್ತೀವಿ ನೋಡಿ, ವಿಜಯನಗರ ಸಾಮ್ರಾಜ್ಯ ಆಳಿದಂಥ ಶ್ರೀಕೃಷ್ಣ ದೇವರಾಯರು ಮತ್ತು ಇಲ್ಲಿ ಮದಗದಲ್ಲಿ ಇದ್ದಂಥ ಮಲ್ಲನಗೌಡರು, ಅವರು ಇಬ್ಬರು ಸೇರಿ ಕಟ್ಟಿದಂಥ ಒಂದು ಕೆರೆಗೆ ಒಬ್ಬ ಕೆಂಚಮ್ಮ ಅಂತ ಒಬ್ಬರು ಹೆಣ್ಮಗಳು ಇರ್ತಾರೆ, ಅವರಿಗೆ ಬಲಿ ಕೊಡ್ತಾರೆ. ಆ ಬಲಿ ಹಿಂದೆ ಇದ್ದಂಥ ಒಂದು ಕತೆ ನಮ್ಮ ಚೇತನ್ ಬ್ರೋ ಅವರು ತಿಳಿಸ್ಕೊಡ್ತಾರೆ. ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ. ಏನಿಲ್ಲ ಬ್ರೋ, 15ರಿಂದ 16ನೇ ಶತಮಾನದಲ್ಲಿ ಕೃಷ್ಣದೇವರಾಯರು ಮತ್ತೆ ಮಾಸೂರಿನ ಮಲ್ಲನಗೌಡರು ಏನ್ ಮಾಡ್ತಾರೆ, ಕೆರೆನ ಕಟ್ಟಿಸ್ತಾರೆ. ಇಲ್ಲಿ ಇರುವಂತ ರೈತರಿಗಾಗ್ಲಿ, ಆಮೇಲೆ ಕುಡಿಯಕ್ ನೀರಾಗ್ಲಿ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಒಂದು ಕೆರೆನ ಕಟ್ಟಿಸ್ತಾರೆ. ಬಟ್ ಆ ಕೆರೆಗೆ ನೀರ್ ಬರಲ್ಲ. ನೀರ್ ಬರ್ದೇ ಇರೋ ಕಾರಣ ಏನ್ ಮಾಡ್ತಾರೆ, ಜ್ಯೋತಿಷಿನ ಕೇಳ್ತಾರೆ. ಆಗಿನ ಕಾಲದಲ್ಲಿ ಸ್ವಲ್ಪ ಜ್ಯೋತಿಷಿ ಕೇಳೋಂತ ವಾಡಿಕೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಜ್ಯೋತಿಷಿನ ಕೇಳ್ತಾರೆ. ಜ್ಯೋತಿಷಿ ಹೇಳ್ತಾನೆ, ಈ ಕೆರೆಗೆ ನೀರ್ ಬರ್ಬೇಕಂದ್ರೆ, ಅಂದ್ರೆ ಮದ್ಗದ ಕೆರೆಗೆ ನೀರ್ ಬರ್ಬೇಕಂದ್ರೆ 101 ಕಣ್ಣೀರನ್ನು ಬಲಿ ಕೊಡ್ಬೇಕು. 101 ಕಣ್ಣೀರನ್ನು ಬಲಿ ಕೊಟ್ರೆ ಮಾತ್ರ ಕೆರೆಗೆ ನೀರ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಲ್ಲನಗೌಡರು ಒಪ್ಪಲ್ಲ. ಕೃಷ್ಣದೇವರಾಯರು ತಯಾರಿ ಮಾಡೋಣ ಅಂತ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ. ಬಟ್ ಮಲ್ಲನಗೌಡರು ಒಪ್ಪಲ್ಲ. ಒಬ್ದಿರೋ ಕಾರಣ ಏನಾಗುತ್ತೆ, ಯೋಚನೆ ಮಾಡ್ತಾ ಇರುವಾಗ ಆದಿಶಕ್ತಿ ದೇವ್ರು ಇರುತ್ತೆ. ಕೆರೆ ಮಧ್ಯೆ ಒಂದು ಆದಿಶಕ್ತಿ ದೇವಸ್ಥಾನ ಕಟ್ಸಿರ್ತಾರೆ. ಆ ಆದಿಶಕ್ತಿ ದೇವ್ರು ಮಲ್ಲನಗೌಡರ ಕನಸಿನಲ್ಲಿ ಬಂದು ಹೇಳ್ತಾರೆ, ಹಿಂಗೆ ರಟ್ಟಿಹಳ್ಳಿಲಿ ಒಬ್ರು ಕೆಂಚಮ್ಮ ಅನ್ನೋರು ಇರ್ತಾರೆ, ಅವರು ಈ ಕೆರೆಗೆ ಬಲಿ ಆಗೋದ್ರಿಂದ ಮೂಲಕ ಕೆರೆಗೆ ನೀರ್ ಬರುತ್ತೆ ಅಂತ ಹೇಳ್ತಾರೆ. ಹೇಳದ ಮೇಲೆ ಏನಾಗುತ್ತೆ, ಈ ಕೆಂಚಮ್ಮನ್ನ ಮಲ್ಲನಗೌಡರ ಮಗ ಬಸವನಗೌಡ್ರು ಅಂತ ಇರ್ತಾರೆ, ಆ ಬಸವನಗೌಡ್ರಿಗೂ ಮದ್ವೆ ಮಾಡ್ತಾರೆ. ಮದ್ವೆ ಮಾಡಾದ್ಮೇಲೆ ಏನಾಗುತ್ತೆ, ಮತ್ತೆ ಕನ್ಸಲ್ ಬಂದು ಹೇಳ್ತಾರೆ, ಆದಿಶಕ್ತಿ ದೇವರು ಇರುತ್ತಲ್ಲ, ಮಲ್ಲನಗೌಡ್ರಿ ಕನ್ಸಲ್ ಬಂದು ಹೇಳಿದಾಗ ಈ ವಿಚಾರ ಅಂದ್ರೆ, ನನ್ನ ಕೆಂಚಮ್ಮ, ನನ್ನ ಮೊದಲನೇ ಸೊಸೆ ಹೇಗೆ ಕೆರೆಗೆ ಬಲಿ ಕೊಡ್ಲಿ ನಾನು, ಅದ್ರಲ್ಲಿ ಬೇರೆ ಕೆಂಚಮ್ಮ ಗರ್ಭಿಣಿ ಇರ್ತಾರೆ. ಬಟ್ ಹೇಗೆ ಕೆಂಚಮ್ಮನ ಬಲಿ ಕೊಡೋದು ಕೆರೆಗೆ, ಹೇಗೆ ಈ ವಿಚಾರ ಹೆಂಗೆ ತಿಳಿಸ್ಲಿ ನಾನು ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡೋವಾಗ ಏನಾಗುತ್ತೆ, ಒಂದಿನ ಆದಿಶಕ್ತಿ ದೇವಸ್ಥಾನಕ್ಕೆ ಎಲ್ರು ಪೂಜೆ ಮಾಡಕಂತ ಹೋಗ್ತಾರೆ. ಅಂದ್ರೆ ಮಹಾಶಿವರಾತ್ರಿ ಆಗಿ 9 ದಿವಸಕ್ಕೆ ವರ್ಷ ಜಾತ್ರೆ ನಡೀತದೆ. ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ. ಇಲ್ಲಿ ಹೋಗ್ತಾರೆ. ಬಟ್ 9 ದಿನ ಆದ್ಮೇಲೆ ಆದಿಶಕ್ತಿ ದೇವರಿಗೆ ಪೂಜೆ ಮಾಡಕಂತ ಹೋಗ್ತಾರೆ. ಹೋದಾಗ ಅವರ ಅತ್ತೆ, ಅಂದ್ರೆ ಕೆಂಚಮ್ಮ ಅವರ ಅತ್ತೆ ಏನಿರ್ತಾರಲ್ಲ, ಹೊಳಲಮ್ಮ ಅಂತ ಇರ್ತಾರೆ. ಆ ಹೊಳಲಮ್ಮ ಏನ್ ಮಾಡಿರ್ತಾರೆ, ಒಂದು ಕೆಂಚಮ್ಮ ಹುಟ್ಟೋ ಮಗುಗೆ ಒಂದು ಒಳ್ಳಿಯನ್ನ ಮಾಡ್ಸಿರ್ತಾರೆ. ಒಳ್ಳಿ ಅಂದ್ರೆ ಮಗುಗೆ ಹಾಲು ಕುಡ್ಸಕ್ಕೆ ಅಂತ ಒಂದು ಒಳ್ಳಿನ ಮಾಡ್ಸಿರ್ತಾರೆ. ಆ ಒಳ್ಳಿಯನ್ನ ಪೂಜೆ ಕೊಯ್ದಿರ್ತಾರೆ. ಪೂಜೆ ಕೊಯ್ದಾಗ ಏನಾಗುತ್ತೆ, ಮರ್ತ್ ಬಿಡ್ತಾರೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಮಲ್ಲನಗೌಡರು ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಇವರೆಲ್ಲ ಮರ್ತ್ ಬಿಡ್ತಾರೆ. ಬಟ್ ಮಲ್ಲನಗೌಡರು ಉದ್ದೇಶಪೂರ್ವಕವಾಗಿ ಬಿಟ್ಟು ಬರೋಣ ಅಂತ ಬಿಟ್ಟು ಬಂದು ಪೂರ್ತಿ ಈ ದಡದಲ್ಲೆಲ್ಲ ಬಂದ್ ನಿಂತ್ಕೋತಾರೆ. ಬಂದ್ ನಿಂತ ಮೇಲೆ ಏನಾಗುತ್ತೆ, ಎಲ್ಲ ಸಾಮಾನ್ಯ ಇಟ್ಕೊಂಡಿದ್ದೀರಾ ನೋಡ್ರಿ, ಒಂದು ಹಂಡೆ ಅಂತ ಇರುತ್ತೆ, ಅದು ಗಡಿಗೆ ಇರುತ್ತಲ್ಲ, ಅದ್ರಲ್ಲೆಲ್ಲ ಇಟ್ಕೊಂಡಿದ್ದೀರಾ ಸಾಮಾನ್ಯ, ಚೆಕ್ ಮಾಡ್ಕೊಳ್ರಿ ಅಂತ ಹೇಳಿದಾಗ ಅದು ಒಳಲಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಮಲ್ಲನಗೌಡ್ರು ಏನ್ ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಕೆಂಚಮ್ಮನ ಕೆರೆ ಕಳಿಸ್ಬಿಡ್ತಾರೆ. ಹೋಗಿ ನೀವು ಆದಿಶಕ್ತಿ ದೇವ್ರ ಹತ್ರ ಹೋಗಿ ಆ ಒಳಲಿಯನ್ನ ತಗೊಂಡ್ ಬರ್ರಿ, ನಿನ್ನ ಮಗು ಹುಟ್ಟೋ ಮಗುಗೆ ಅದನ್ನ ಮಾಡ್ಸಿರೋದು ತಗೊಂಬಾ ಅಂತ ಕಳಿಸ್ದಾಗ ಕೆಂಚಮ್ಮಗೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ. ಅಂದ್ರೆ ಪೂಜೆಗೆ ಹೋದಾಗ ಅವ್ರ ಆದಿಶಕ್ತಿ ದೇವರಲ್ಲಿ ಒಂದು ಕತ್ತಿ ಇರುತ್ತಲ್ಲ, ಆ ಕತ್ತಿನ ನೋಡ್ತಿದ್ದಂಗೆ ಹಳೇದೆಲ್ಲ ರೀಕಾಲ ಬಿಡುತ್ತೆ. ನಾನ್ ಬಂದಿರೋದು ಈ ಕೆರೆಗೆ ಹಾರಾಗೋದ್ರ ಮೂಲಕ ಈ ಕೆರೆಗೆ ನೀರ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಏನೋ ಒಂದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ಅವರು ತರೋಣ ಅಂತ ಒಳ್ಳಿ ಬಿಟ್ಟು ಬಂದಿರೋದು ತರೋಣ ಅಂತ ಹೋಗ್ತಾರೆ. ಅವ್ರು ಹೋದಾದ್ಮೇಲೆ ಏನ್ ಮಾಡುತ್ತೆ, ಕುಂಭದ್ರೋಣ ಮಳೆ, ಸಖತ್ತಾಗಿ ಕುಂಭದ್ರೋಣ ಮಳೆ, ಜೋರಾಗಿ ಮಳೆ ಬಂದು ಇವ್ರ ಹಂಗೆ ಒಳಗಡೆ ಓದೋದಂಗೆ ದೇವಸ್ಥಾನ ಮುಟ್ತಿದ್ದಂಗೆ ನೀರ್ ಬಂದು ಪೂರ್ತಿ ತುಂಬ್ಕೊಂಡ್ಬಿಡುತ್ತೆ. ಹಂಗೆ ತುಂಬ್ಕೊಂಡ್ ತಕ್ಷಣಕ್ಕೆ ಏನ್ ಮಾಡ್ತಾರೆ, ಕೆಂಚಮ್ಮ ಕೈ ಮುಗಿದು ಅಲ್ಲೇ ಒಳಗಡೆ ಹೋಗ್ಬಿಡ್ತಾರೆ ದೇವಸ್ಥಾನದ ಒಳಗಡೆ ಹೋದಾದ್ಮೇಲೆ ಪೂರ್ತಿ ನೀರ್ ಬರುತ್ತೆ. ಎಲ್ರು
ಚಿಂತಾಕ್ರಾಂತರಾಗ್ಬಿಡ್ತಾರೆ, ಕೆಂಚಮ್ಮ ಇನ್ನೂ ಬರ್ಲಿಲ್ಲ ಅಂತ. ಕೆರೆಗೆ ನೀರ್ ಬರುತ್ತೆ, ಬಟ್ ಬಸನಗೌಡ್ರು ಎಲ್ಲಿ ಹೋಗಿದ್ರು ಇಷ್ಟೊತ್ತವರೆಗೂ, ಕೆಂಚಮ್ಮ ಆರಾಗ ಅದೊಂದು ವಿಚಾರ ಬರುತ್ತೆ. ಆಮೇಲೆ ಏನ್ ಮಾಡ್ತಾರೆ, ಬಸನಗೌಡ್ರನ್ನು ಉದ್ದೇಶಪೂರ್ವಕವಾಗಿ ಮಲ್ಲನಗೌಡ್ರು ಪಕ್ಕದ ಹಳ್ಳಿಗೆ ಕರ ವಸೂಲಿ ಮಾಡೋದಕ್ಕೆ ಅಂತ ಕಳ್ಸಿರ್ತಾರೆ. ಕರ ವಸೂಲಿ ಮಾಡೋದಕ್ಕಂತ ಹೋದಾಗ ಇವ್ರಿಗೆ ಬಸನಗೌಡ್ರಿಗೆ ವಿಷಯ ತಿಳಿಯುತ್ತೆ, ಏನು ಕೆರೆಗೆ ನೀರ್ ಬಂತು ಬಂದ್ಬಿಡಿ ಇಮಿಡಿಯೇಟ್ ಆಗಿ ಅಂತ. ಬಟ್ ಬಸನಗೌಡ್ರಿಗೆ ಕೆಂಚಮ್ಮ ಹಾರಾಗಿರೋ ವಿಷಯ ಗೊತ್ತಿಲ್ದಿರೋ ಕಾರಣ ಬಟ್ ಬರ್ತಾರೆ ಬಸನಗೌಡ್ರು, ಬಂದು ಕೆರೆನ ನೋಡಿ ತುಂಬಾ ಖುಷಿ ಪಟ್ಟು ನನ್ನ ಕೆಂಚಮ್ಮ ಎಲ್ಲಿ, ನನ್ನ ಹೆಂಡತಿ ಎಲ್ಲಿ ಅಂತ ಕೇಳಿದಾಗ ಮಲ್ಲನಗೌಡ್ರು ಹೇಳ್ತಾರೆ, ಓ ಕೆಂಚಮ್ಮ ಹಿಂಗೆ ಬಲಿಯಾಗ್ಬೇಕಿತ್ತು, ಬಲಿ ಕೊಟ್ಬಿಟ್ವಿ, ಕೆಂಚಮ್ಮ ಬಲಿಯಾಗ್ಬಿಟ್ರು ಅಂತ ಹೇಳ್ತಿದ್ದಂಗೆನೆ ಬಸನಗೌಡ್ರು ಹತ್ಕೊಂಡು, ನಾನು ನನ್ನ ಹೆಂಡತಿ ಇಲ್ದೆ ನಾನು ಇರಲ್ಲ, ನಾನು ಬಲಿಯಾಗ್ಬಿಡ್ತೀನಿ ಕೆರೆಗೆ ಅಂದ್ಬಿಟ್ಟು ಅವರು ಬಲಿಯಾಗ್ಬಿಡ್ತಾರೆ ಕೆರೆಗೆ. ಇದನ್ನ ನೋಡ್ದಂತ ಅವ್ರ ತಾಯಿ ಹೊಳಲಮ್ಮ, ಬಸನಗೌಡ್ರ ತಾಯಿ ಹೊಳಲಮ್ಮ ಅನ್ನೋರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತು. ಇದೆಲ್ಲ ಇಷ್ಟೆಲ್ಲ ವಿಷಯ ಆಯ್ತಲ್ಲ, ಕೆಂಚಮ್ಮ ಕೆರೆ ಬಲಿಯಾಗ್ಬಿಟ್ರು, ಆಮೇಲೆ ಬಸನಗೌಡ್ರು ಬಲಿಯಾಗ್ಬಿಟ್ರು, ಆಮೇಲೆ ಹೊಳಲಮ್ಮ ಅವರು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ರು. ಬಟ್ ಮಲ್ಲನಗೌಡ್ರು ಇದೇ ವಿಷಯಕ್ಕೆ ಕೊರ್ಗಿ ಅವ್ರು ಒಂದಿನ ಸತ್ತೋಗ್ಬಿಡ್ತಾರೆ. ಬಟ್ ಕೆರೆ ನೀರ್ ಬಂತು, ನಿರಂತರವಾಗಿ ಇದೇ ರೀತಿ ಮಳೆಗಾಲ ಬಂತು ಅಂದ್ರೆ ತುಂಬ್ಕೊಂಡ್ಬಿಡುತ್ತೆ. ಬಟ್ ಕೆರೆ ಬತ್ತಲ್ಲ ಯಾವಾಗ್ಲೂ, ನೀರ್ ಯಾವಾಗ್ಲೂ ಇದ್ದೇ ಇರುತ್ತೆ. ಈ ಫಾಲ್ಸ್ ವರ್ಷದ 6 ತಿಂಗಳಲ್ಲಿ ನೋಡಕ್ ನಮ್ಗೆ ಸಿಗುತ್ತೆ ಬ್ರೋ, ಅಷ್ಟೇ. ವರ್ಷದ 6 ತಿಂಗಳು ವರ್ಷದ 6 ತಿಂಗಳು ನೀರ್ ಹರಿತಾನೆ ಇರುತ್ತೆ ಫಾಲ್ಸ್ ಅಲ್ಲಿ. ಈಗ ಕೆಂಚಮ್ಮ ಅವರ ದೇವಸ್ಥಾನ ನೋಡಕ್ ಹೋಗೋಣ ಬ್ರೋ. ಎಸ್ ಬ್ರೋ, ಇವಾಗ ನಾವು ಕೆಂಚಮ್ಮ ಅವರ ದೇವಸ್ಥಾನ ನೋಡೋಣ, ಬನ್ನಿ ಬ್ರೋ. ಹಂಗೆ ಇಲ್ಲಿ ಒಂದು ಸಾಲು ಮರದ ತೆಮ್ಮಕ್ಕನ ಹೆಸರಲ್ಲಿ ಒಂದು ಸಸ್ಯೋದ್ಯಾನ ಮಾಡ್ಬಿಟ್ಟಿದ್ದಾರೆ. ಒಂದು ಐತಿಹಾಸಿಕ ಸ್ಥಳ ಆಗ್ಬೇಕು ಅನ್ನೋದು ಇಲ್ಲಿ ಜನರದು ಆಸೆ. ಇವಾಗ ನಾವು ಬಂದಿದ್ದೀವಿ, ಆದರೆ ಕೆಂಚಮ್ಮ ಅವರ ಒಂದು ದೇವಸ್ಥಾನದ ಬೀಗ ಹಾಕಿದ್ದಾರೆ. ಅಂದ್ರೂ ನಾವು ಬಿಡಲ್ಲ, ಏನಾದರೂ ಮಾಡಿ ನಿಮಗೆ ಕೆಂಚಮ್ಮ ಅವರ ಒಂದು ವಿಗ್ರಹ ತೋರಿಸ್ತೀವಿ, ನಮಗೆ ತೋರ್ಸಾಕ್ತೀವಿ, ಯಾಕಂದ್ರೆ ನಾವು ಬರೋದು ಲೇಟ್ ಆಯಿತು. ಇವಾಗ ನಮ್ಮ ಪ್ರಯಾಣ ಫಾಲ್ಸ್ ಕಡೆ. ಇವಾಗ ಎಲ್ಲಿಗೆ ಗುರು ನಮ್ಮ ಪ್ರಯಾಣ? ಮದಗಾ ಫಾಲ್ಸ್ ಬ್ರೋ. ಮದಗಾ ಫಾಲ್ಸ್, ವಾಟರ್ ಫಾಲ್ಸ್. ಆ ವಾಟರ್ ಫಾಲ್ಸು ಯಾವ ರೀತಿ ಇರುತ್ತೆ ಅಂತ ನಮಗೆ ತೋರಿಸ್ತೀವಿ, ಬನ್ನಿ ಗುರು, ಎಲ್ಲ ನೋಡೋಣ. ಇವತ್ತು ಮದಗಾ ಪೂರ್ತಿ ಸುತ್ತೋಣ, ಅದಕ್ಕೆಲ್ಲ ಸಾಥ್ ಕೊಡ್ತಿದ್ದಾರೆ ನಮ್ಗೆ ಚೇತನ್ ಬ್ರೋ. ಎಲ್ಲರೂ ಹೋಗಿ ಚೈತನ್ ಬ್ರೋ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ಅವರು ಮದಗದ ಬಗ್ಗೆ ತುಂಬಾ ಡೀಟೇಲ್ ಪೂರ್ವಕವಾಗಿ ವಿಡಿಯೋ ಮಾಡಿದ್ದಾರೆ. ಇವಾಗ ನಾನು ಮತ್ತು ನಮ್ಮ ಬ್ರದರು ಸ್ವೀಟ್ ಕಾರ್ನ್ ತಗೊಂಡು ತಿನ್ಕೋತು ಎಂಜಾಯ್ ಮಾಡ್ಕೋತ ಹೋಗ್ತಾ ಇದ್ದೀವಿ. ನೀವು ಕೂಡ ಎಂಜಾಯ್ ಮಾಡಿ. ಇವಾಗ ಸ್ವೀಟ್ ಕಾರ್ನ್ ತಿನ್ನೋಣ ಬನ್ನಿ ಎಲ್ಲರೂ ಕೂಡ. ಇಲ್ಲಿ ನೋಡಿ, ಇಲ್ಲಿ ಬಂದಂಥ ಎಲ್ಲ ಜನರಿಗೆ ಒಂದೇ ಮಾತು ಹೇಳ್ತೀವಿ, ನೀವು ತಿಂದ ಈ ರೀತಿ ಪ್ಲಾಸ್ಟಿಕ್ ಇರುತ್ತೆ ನೋಡಿ, ಡಸ್ಟ್ಬಿನ್ನಲ್ಲಿ ಹಾಕಿ, ಈ ರೀತಿ ಒಗ್ಯಾಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಪರಿಸರ ಉಳಿಸಿ ಅದನ್ನು ಬಿಟ್ಟು ನಾಶ ಮಾಡಕ್ಕೆ ಹೋಗ್ಬೇಡಿ. ಇಂತಹ ಎಷ್ಟೋ ಒಂದು ಹಿಡನ್ ವಾಟರ್ ಫಾಲ್ಸ್, ಹಿಡನ್ ಟೂರಿಸ್ಟ್ ಪ್ಲೇಸ್ಗಳು ಬಂದಾಗದಕ್ಕೆ ಕಾರಣನೇ ಇದು ಬ್ರೋ. ಸ್ವಚ್ಛತೆ ಕಾಪಾಡ್ಬಿಟ್ಟು ಈ ರೀತಿ ಚೆಲ್ಲಪಿಲ್ಲಿ ಮಾಡ್ತಾರಲ್ಲ, ಈ ಕಾರಣದಿಂದನೇ ವೇಲ್ ಆಗ್ತಾ ಇರೋದೆಲ್ಲ ಟೂರಿಸ್ಟ್ ಪ್ಲೇಸ್ಗಳು. ಸೊ ಅದಕ್ಕಾಗಿ ಹೇಳ್ತೀವಿ ಎಲ್ಲರಿಗೂ, ಸ್ವಚ್ಛತೆ ಕಾಪಾಡಿ. ಇಲ್ಲಿಂದ ನೋಡ್ಬೋದು ವಾಟರ್ ಫಾಲ್ ಯಾವ ರೀತಿ ಕಾಣ್ತಿದೆ ಅಂತ. ಚೈತನ್ ಬ್ರೋ ನಮಗ್ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಏನಾದ್ರೂ ಮಿಸ್ ಆದ್ರೆ ಪಾತಾಳ ಗ್ಯಾರಂಟಿ. ಇದೆಲ್ಲ ಬ್ರೋ ಜಾಗ ಫಿಶಿಂಗ್ ಮಾಡ್ತಾರಲ್ಲ, ಅವ್ರ ಕಡೆಲ್ಲ ಕಂಡಿಡ್ಕೊಂಡಿರೋ ಜಾಗ ಇದು. ಓಹೋ, ಇವಾಗ ನಾ ಟ್ರೆಕಿಂಗ್ ಮಾಡ್ತಾ ಇದ್ದೀನಲ್ಲ, ನನಗಂತೂ ಸಖತ್ತಾಗಿ ಮಜಾ ಬರ್ತಿದೆ.
ಹುಷಾರು ಮುಂದಕ್ಕೆ ಹೋಗ್ಬೇಡ್ರಿ. ಸಖತ್ತಾಗಿದೆ ಗುರು, ಈ ರೀತಿ ಎಂಜಾಯ್ಮೆಂಟ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ, ಸಖತ್ತಾಗಿದೆ ಗುರು. ಇದು ಇಷ್ಟು ಮದಗದ ಬಗ್ಗೆ ನಮ್ಗೆ ಚೈತನ್ಯ ಬ್ರದರ್ ಇಲ್ಲಿ ತೋರಿಸಿದ್ರು. ಮತ್ತೆ ಇಲ್ಲಿ ಇದ್ದಂತ ವಾಟರ್ ಫಾಲು ಇದ್ದಂತ ಒಂದು ಪರಿಸರ, ಅದೇ ರೀತಿ ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ವಿ. ತುಂಬಾನೇ ಸಖತ್ತಾಗಿ ಮಜಾ ಬಂತು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಬ್ರದರ್ ಚಾನಲ್ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೈತನ್ ಹಿರೇಮಠ್ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪವರ್ ಬ್ರೋ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಶೇರ್, ಸಪೋರ್ಟ್ ನಮಗೆ ಇಂತಹ 100 ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಗ್ತಾರಿ, ನಗಿಸ್ತಾರಿ. ಜೈ ಕರ್ನಾಟಕ.